ವೀಕ್ಷಕರೇ, ವಶೀಕರಣ ಅನ್ನೋದು ಕೆಟ್ಟದ್ದಲ್ಲ. ನೀವು ಇಷ್ಟಪಟ್ಟವರನ್ನ ನಿಮ್ಮತ್ತ ಸೆಳೆಯುವ ಪ್ರಯತ್ನ ಮಾಡೋದನ್ನು ವಶೀಕರಣ ಅಂತ ಕರೀತಾರೆ. ವಶೀಕರಣದಲ್ಲಿ ಹಲವಾರು ವಿಧಗಳಿದೆ. ವಶೀಕರಣ ಅನ್ನೋದು ಕೆಟ್ಟ ಪೂಜೆ ಅಲ್ಲ. ವಶೀಕರಣದಲ್ಲಿ ಹಲವಾರು ಮಂತ್ರಗಳಿದ್ದಾವೆ. ಆ ಹಲವಾರು ಮಂತ್ರಗಳಲ್ಲಿ ಈ ಒಂದು ಬಲಿಷ್ಠವಾದ ಮಂತ್ರವನ್ನು ನಾನಿವತ್ತು ತಿಳಿಸ್ಕೊಡ್ತೇನೆ. ಇದು ಅತ್ಯಂತ ಪ್ರಾಚೀನವಾದಂತಹ ಭಗವತಿ ಮಂತ್ರ. ಈ ಮಂತ್ರವನ್ನು ಬಳಸಿ ನೀವು ಇಷ್ಟಪಟ್ಟವರನ್ನು ಅತೀ ಸುಲಭವಾಗಿ ನಿಮ್ಮತ್ತ ಸೆಳೆದುಕೊಳ್ಳಬಹುದು. ವೀಕ್ಷಕರೇ, ಗಂಡ ಹೆಂಡತಿ ಆಗಿರಬಹುದು, ಪ್ರೀತಿಸಿದವರಾಗಿರಬಹುದು, ಅಥವಾ ಇಷ್ಟಪಟ್ಟ ಯಾವುದೇ ವ್ಯಕ್ತಿಯಾಗಿರಬಹುದು. ನಮ್ಮಿಂದ ದೂರ ಆಗಿದ್ದರೆ ಅವರನ್ನು ಅತೀ ಸುಲಭವಾಗಿ ನಮ್ಮ ಹತ್ರ ಬರಮಾಡಿಕೊಳ್ಳಬಹುದು. ವೀಕ್ಷಕರೇ, ಹಾಗಾದರೆ ಬನ್ನಿ, ಯಾವ ಮಂತ್ರ ಅದು, ಯಾವ ವಶೀಕರಣ ಮಂತ್ರವದು, ಅದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ಹಾಕುವ ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತದೆ. ಅತ್ಯಂತ ಬಲಿಷ್ಠವಾದ ಮಂತ್ರವಿದು. ಹಾಗಿದ್ರೆ ಬನ್ನಿ, ನಾವು ಇಷ್ಟಪಟ್ಟಿರೋರನ್ನ ನಮ್ಮ ಹತ್ರ ಸೆಳೆದುಕೊಳ್ಳುವ ಈ ಮಂತ್ರವನ್ನು ಈಗ ತಿಳಿಯೋಣ. ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಬಳಸಿಕೊಳ್ಳಬೇಡಿ. ಮೊದಲು ಮಂಗಳವಾರದ ದಿನ ವೀಕ್ಷಕರೇ, ಒಂದು ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಳ್ಳಿ. ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಮೊದಲು ಮೇಲುಗಡೆ ನಿಮ್ಮ ಹೆಸರನ್ನು ಬರೆಯಿರಿ. ನಂತರ ನಾನು ಹೇಳುವಂತಹ ಈ ಮಂತ್ರವನ್ನು ಬರೆಯಬೇಕು. ಓಂ ಭಗವತಿ ದಾಯಿನಿ ದೇವದತ್ತಿ ಮಮ ವಶ್ಯಂ ಕುರು ಕುರು ಸ್ವಾಹ. ಮತ್ತೊಮ್ಮೆ ಹೇಳುತ್ತೇನೆ ವೀಕ್ಷಕರೇ, ಓಂ ಭಗವತಿ ದಾಹಿನಿ ದೇವದತ್ತಿ ಮಮಂ ವಶ್ಯಂ ಕುರು ಕುರು ಸ್ವಾಹಂ. ಈ ಮಂತ್ರವನ್ನು ನಿಮ್ಮ ಹೆಸರಿನ ಕೆಳಗಡೆ ಬರೆಯಬೇಕು. ವೀಕ್ಷಕರೇ, ಮೊದಲಿಗೆ ಎಕ್ಕದ ಗಿಡದ ಎಲೆಯನ್ನು ತೆಗೆದು ನಿಮ್ಮ ಹೆಸರನ್ನು ಬರೆದು ನಾನು ತಿಳಿಸಿದಂತಹ ಈ ಮಂತ್ರವನ್ನು ಬರೆದು ಅದಾದ ನಂತರ ಕೆಳಗಡೆ ನೀವು ಇಷ್ಟಪಡುವಂತಹ ಅಥವಾ ನೀವು ಯಾರನ್ನು ವಶೀಕರಣ ಮಾಡಬೇಕು ಎನ್ನುತ್ತಿರುವ ಅವರ ಹೆಸರನ್ನು ಬರೆಯಬೇಕು. ನಿಮ್ಮ ಎಡಗೈಯಲ್ಲಿ, ಅಂದರೆ ನೀವು ರಾತ್ರಿ ಮಲಗುವ ಮುಂಚೆ, ಅಂದರೆ ಮಂಗಳವಾರ ರಾತ್ರಿ ಮಲಗುವ ಮುಂಚೆ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಮಂಗಳವಾರದ ದಿನ ಎಡಗೈಯಲ್ಲಿ ಈ ಎಕ್ಕದ ಎಲೆಯನ್ನು, ಈ ಮಂತ್ರವನ್ನು ಬರೆದು ನೀವು 9 ಬಾರಿ ನಾನು ತಿಳಿಸಿದಂತಹ ಮಂತ್ರ, ಅಂದರೆ ಓಂ ಭಗವತಿ ದಾಯಿನಿ ದೇವದತ್ತಿ ಮಮಂ ವಶ್ಯಂ ಕುರು ಕುರು ಸ್ವಾಹ ಅಂತ 9 ಬಾರಿ ಹೇಳಿ 9 ಬಾರಿ ನೀವು ಪಠಣೆಯನ್ನು ಮಾಡಿ ಆ ಎಕ್ಕದ ಎಲೆಯನ್ನು ತಲೆಯ ದಿಂಬಿನ ಕೆಳಗಡೆ ಇಟ್ಟು ನೀವು ಮಲಗಬೇಕಾಗುತ್ತದೆ. ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತ ಅಂದರೆ ಭಗವತಿ ದೇವಿ ಕೃಪೆ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳು ನಿಮ್ಮ ವಶವಾಗ್ತಾರೆ. ಹಾಗೆಯೇ ಆ ಎಲೆ ಏನಿದೆ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಆ ಎಕ್ಕದ ಎಲೆಯನ್ನು ನೀವು ತೆಗೆದುಕೊಂಡು ಹೋಗಿ ಮಣ್ಣು ಇರುವ ಜಾಗದಲ್ಲಿ ನೀವು ಅದನ್ನು ಹೂತು ಬಿಟ್ಟು ಬರಬೇಕಾಗುತ್ತೆ. ನಿಮ್ಮ ಮನೆಯ ಹತ್ತಿರವಾದರೂ ಆಗಬಹುದು ಅಥವಾ ದೂರಕ್ಕೆ ಹೋಗಿ ನೀವು ಆ ಎಲೆಯನ್ನು ಮಣ್ಣು ಇರುವ ಜಾಗದಲ್ಲಿ ಹೂತು ಹಾಕಿ ಬರಬೇಕಾಗುತ್ತದೆ. ಆಗ ನೋಡಿ ವೀಕ್ಷಕರೇ, ನೀವು ಇಷ್ಟಪಟ್ಟವರು ನಿಮ್ಮಂತೆಯೇ ಆಗುತ್ತಾರೆ. ನೀವು ಇಷ್ಟಪಟ್ಟವರು ನಿಮ್ಮ ವಶ ಆಗ್ತಾರೆ ಅಂತ ನಾನು ಬಾಯ್ಬಿಟ್ಟು ಹೇಳೋದಿಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.